ಐವರ ಕಾಂತೆ ಎನಿಸಿರೆ ಚಂತೆ, ಐವರ ಕಾಂತೆ ಎನಿಸಿರೆ ಚಂತೆ, ತಳೆದ ಪರಿಭವ ಸವಿಸಿದ ಜೀವ, ತಳೆದ ಪರಿಭವ ಸವಿಸಿದ ಜೀವ, ಸರ್ವೇಶ ಕೊಡುತ್ತಿರ ವಿಭವ, ಸರ್ವೇಶ ಕೊಡುತ್ತಿರ ವಿಭವ, ಜಲಿಸುವುದೇನ ಕರೆತಾಂತ ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದೇನಾವರೆ ತಜ್ವಲಿಸುವುದೇನಾವರೆ ಜ್ವಲಿಸುವುದೇನಾವರೆ ಹೇ ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತರಿಸಲ್ಪಟ್ಟೆನು, ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಸುಖವಾಗಿಂದರೆ ಹೆಜ್ಜೆ ಹೆಚ್ಚಿಗೂ ಅಪಮಾನ. ಛೇದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಓ ಚೋಲಿ, ಓ ಚೋಲಿ, ಓ ಚೋಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಸಾಕವೇಕೆ ಬಿಡು ಚಿಂತೆ ಮಾಡದಿ, ಬಿಡು ಚಿಂತೆ ಮಾಡದಿ, ಕಡುಕುರವರನ್ನು ಒದಿಸಿವೆ ನಾ ರಣದಿ. ಪಾಂಚಾಲಿ ಪ್ರಿಯತಮೇ, ಸೋತಲೇಕೆ ಬಿಡು ಚಿಂತೆ ಮಾಡದಿ, ಬಿಡು ಚಿಂತೆ ಮಾಡದಿ, ಕಡುಕುರವರನ್ನು ಒದಿಸಿವೆ ನಾ ರಣದಿ. ಎನ್ ವೈರಿಗಳು ಸಿಗಿವೆ ನಾ ರಣದಿ. ಸಿಗಿದವರ ಎಳೆಯ ಬಗೆಯಿತಲಿರುದಯ ಬಿಸಿರತ್ತದಲ್ಲಿ ಮುಡಿಗಟ್ಟಿಸುವೆನು. ಪಾಂಚಾಲಿ ಪ್ರಿಯತಮೇ, ಸಿಗಿದವರ ಎಳೆಯ ಬಗೆಯಿತಲಿರುದಯ ಬಿಸಿರತ್ತದಲ್ಲಿ ಮುಡಿಗಟ್ಟಿಸುವೆನು. ಪಾಂಡವರ ಮಧ್ಯೆ ಎನಿಸಿದರೆಯೋ, ಪಾಂಡವರ ಯತ್ತಿಯನ್ನು ಎನಿಸಿದರೆಯೋ, ಕೆಚ್ಚಲೆಯ ನಾರಿಯ ಇರದೆ ನರೆಯೋ, ಕೆಚ್ಚಲೆಯ ನಾರಿಯ ಇರದೆ ನರೆಯೋ. ಎದುರೆ ಪಾಂಚಾಲಿ, ಸೋತರೇಕೆ ಬಿಡು ಚಿಂತೆ ಮಾಡದು, ಬಿಡು ಚಿಂತೆ ಮಾಡದು, ಕಡುದು ವ್ಯಾಪಾರವನ್ನು ಒದಿಸಿವೆ ನಾವು ನಡೆದಿ. ಸೋತವೇಕೆ ಬಿಡು ಚಿಂತೆ ಮಾಡದು, ಬಿಡು ಚಿಂತೆ ಮಾಡದು, ಕಡುದು ವ್ಯಾಪಾರವನ್ನು ಒದಿಸಿವೆ ನಾವು ನಡೆದಿ. ಎನ್ ವೈರಿಗಳು ತೆಗಿವೆ ನಾವು ನಡೆದಿ. ಎದುರೆ ಏನಾಯ್ತು? ಏಕೆ ನಿಷ್ಕಾರಣಗಳು ತೆಗೆದಕ್ಕೆ ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಡುಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದ್ರೂ ಅಪಮಾನ ಪಡಿಸಿದರೆ ಅಥವಾ ದುರ್ವಾಕ್ಯಗಳನ್ನಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀಯ ವಿಚಾರವು ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ಛೇ ವಿಧಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾದ ಸೃಷ್ಟಿಸಿರಬೇಕು? ಹೊರಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನಿಗೆ ಸಲ್ಲಿಸರಾದೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನಿಗೆ ಸಲ್ಲಿಸರಾದೆ. ಸರಿಯೇ ನಿಮಗೆ ಸಮ್ಮತವಾರುವೆ, ಸರಿಯೇ ನಿಮಗೆ ಸಮ್ಮತವಾರುವೆ.
ಬರಿ ಬವಣೆ ಸಹಿಸದಾದೆ ಈ ಶೂರತನವು ಏಕೆ? ಪ್ರಿಯ ಅಚ್ಚಾಲಿ ನಿಮಗೇಕೆ ಸ್ವಾಮಿ ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ ಸರಿಯೇ ನಿಮಗೆ ಸಮ್ಮತವಾದುದು ಸರಿಯೇ ನಿಮಗೆ ಸಮ್ಮತವಾದುದು ಕಥೆಯ ತಾಳೆ ನೀ ವ್ಯಥೆಯ ವ್ಯಥೆಯ ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕತಾದಿಂದ ನೀವು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅಪರಾಧಗಳು ಕ್ಷಮಿಸುವಂತೆ ನಾನು ಇಂದಿನಿಂದಲೇ ಎಷ್ಟೋ ಸಾರಿ ಕೇಳಿಕೊಂಡಿದ್ದೇವೆ. ಇದು ಆಗಿವಾಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೆ ಏನು? ತಾವಿಷ್ಟೇ ಆಗಲಿ ಅಣ್ಣನ ಆಜ್ಞಾದ ಹಾರ್ತಾರಲ್ಲವೇ? ಪ್ರಾಣೇಶ್ವರ, ಹಾಗಾದ್ರೆ ಹೇಳುನಿ ಕೇಳಿ. ಇಂದು ಹಸ್ತನಾಮೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಮುಡಿಯನ್ನು ಕಟ್ಟುವಷ್ಟೆಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ. ಓ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹ ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೆ ಮತ್ತಿನ್ನಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ 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 ಏನು ಗೋಪಿಗಾಂಗ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯುದ್ಧವನ್ನು ಮರೆಯುತ್ತಾಯಿದ ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾದರೆ ನಾನು ತಿಳಿದ ಪಾಂಚಾಲಿ. ಅದಿರಲಿ, ಆ ಭಾನುಮತಿಗೆ ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮಣಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮಣಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಬೇಷ್, ಅರುಳು ಉರಿದಂತೆ ನುಡಿತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರುವೆ. ಪಾಪು ಮಾತಾಡಿ ಪಾಪು, ನೀನು ನಮ್ಮ ಸಂಗರ ಮಾಡುವುದಲ್ಲ. ನಿನ್ನ ಚತುರ್ಥಿಯನ್ನು ಮುಗಿಸಿದ ಪಾಂಚಾಲಿ. ಆ ಪಾಂಚಾಲಿ, ಈ ನನ್ನ ತಲೆ ಮೇಲೆ ಅಲಂಕರಿಸು. ಅದಿನ್ನು ಮುಂದಿರುವುದು. ಬನ್ನಿ ಸ್ವಾಮಿ, ಮೊದಲು ಶಪಥವನ್ನು ಈಡೇರಿಸಿ ಅನಂತರ ಜಾನೆ ಬಲು ಜಾನೆ ನಿನ್ನ ಮುದ್ದಾಡುವೆ ಬಾರಿ ಮನ ಪ್ರೀತಿ ನಿನ್ನ ಮುದ್ದಾಡುವೆ ಬಾರಿ. ವಂಶವನ್ನು ನಾಶವಗೈವೆ ನಾಶವಗೈವೆ
ಪಬವ ಮರೆಯುತ್ತೇನೆ ಆಡಿದ ಸಪತ ಮರೆಯುತ್ತೇನೆ ಪಬವ ಮರೆಯುತ್ತೇನೆ ಆಡಿದ ಸಪತ ಮರೆಯುತ್ತೇನೆ ಪದ ಕುವರಿಯೇ ಪದ ಕುವರಿಯ ಕಿಚ್ಚಿದ ಮುಡಿಯ ಕಟ್ಟಿದ ಬಾರೆ ಕಿಚ್ಚಿದ ಮುಡಿಯನ್ನು ಕಟ್ಟಿದ ಬಾರೆ ಯಾನೆ ಮಲ್ಲಿಗಾರೆ ಬೇಯ ಸಿರಿಲೆ ಎಲ್ಲೋ ಬೇಯ ಸಿರಿಲೆ ಜಾನೆ ಜಾನೆ ಇನ್ನ ಮುದ್ದಾದುವೆ ಮಾಲೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮತೆಯ ಮನಕ್ಕಿಲ್ಲದಿರೆ ವಿರಾಮ ಪ್ರಮತೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಪ್ರಾಣೇಶ್ವರ ನೆನಪಿರುವುದೇನು ಶಪಥವು ಮನ ಮುದಿಸುವ ಮಧು ಹಾಸ ವಿಲಾಸ ಮನ ಮುದಿಸುವ ಮಧು ಹಾಸ ವಿಲಾಸ ಗೌರವ ಶ್ರೀರಂಗ ಧರೆಯಳು ನೀನು ಪ್ರಿಯ ಗೌರವ ಶ್ರೀರಂಗ ಧರೆಯಳು ನೀನು ಪ್ರಿಯ ಚೆಲ್ಲುತ್ತಾ ಸೇರುವೆ ಚೆಲ್ಲುತ್ತಾ ಸೇರುವೆ ಪ್ರಿಯ ಆಗ ಯಾವಾಗ ಹೇಳಿ ಅಂದು ಕೌರವನ ಶಿರವನ್ನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀ ಹಬ್ಬ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮತೆಯ ಮನಗಿಲ್ಲದಿರೆ ವಿರಾಮ ಪ್ರಮತೆಯ ಮನಗಿಲ್ಲದಿರೆ ವಿರಾಮ ಸಮಯವಿದೆ ಪ್ರಿಯ ಪಾಂಚಾಲಿ ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕೊಂಡು ಕುರುಕುಲ ಅಂತ ಕಾಲರಾತ್ರಿಯನ್ನು ಸಂಬೋಧಿಸಿದ್ರಿ ಮತ್ತು ಇನ್ನು ಏನೇನು ನುಡಿಯಿಲ್ಲವೇ ಸ್ವಾಮಿ ಪಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ನುಡಿಸಲು ಅಪೇಕ್ಷೆಯ ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತೆ ಹೇಳಿಯಲ್ಲ ಈ
ಭೀಮಸೇನನು ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕಂತ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ತಾವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರ ಇಲ್ಲವೇ? ನನ್ನನ್ನು ಸುಮ್ಮನೆ ಗೆಲ್ಲಿಸಬೇಡ ಪಾಂಚಾಲಿ. ದಾರಿ ಯಾರೋ ದಾರಕದಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾವ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿದ್ದೇವೆ. ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕ್ಷಮಿಸಲಾರರು. ಕೇಳಿಯ ಸಿಂಹದಂತೆ ಗರ್ಜಿಸ್ತಿರುವನು. ಭೀಮನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ಹೊರುತ್ತಿರುವುದು. ಇಂದಿನ ಸುಖ ದುಃಖ, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ತಿಳಿಸುತ್ತಿದ್ದನು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವಾಗಿರುವುದು. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಸಹೋದರ ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ನರಳಿಸದಿರುವುದೇ. ಶಿವಸೇನ, ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಚಾತರ ಮರಳಿಸದಿರುವುದೇ. ಆಳಿದ ವರ ಮುಂದೆ ಬಾಳಿಯನು ಎಂಬ. ಸಹೋದರ, ತಾಳಿದ ವರ ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯು ಮರೆಯುವುದನು. ಸಹೋದರ ಭೀಮಸೇನ, ಹಿರಿಯರ ವಾಣಿಯು ಮರೆಯುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನರ ಸಮ್ಮುಖದಲ್ಲಿ ನಿಮಗೊಂದು ವಿಚಾರ ತಿಳಿಸಬೇಕೆಂದಿರೋನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣುತ್ತಿರಬಹುದು, ಆದರೆ ಇನ್ನೊಂದು ಗಳಿಗೆ ಮಾತ್ರ ಸಹಿಸಲಾರಿ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯನಾಗಲಿ ಅಪೇಕ್ಷಿಸಿದ ಈ ಭೀಮಸೇನನು ನಾನು ಮತ್ತೆ ನನ್ನ ಗದೆ ಎರಡೇ ಕುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿತರಾಗಿರಿ. ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ.
ಭೀಮಸೇನ. ಭಕ್ತಿಯ ಮುಡಿ ಮುಟ್ಟಿದವನ್ನ ಮೆಚ್ಚಿಕೊಳ್ಳುವೆ, ಅವನು ಮೆಚ್ಚಿಕೊಳ್ಳುವೆ. ಅಯ್ಯೋ! ಭಕ್ತಿಯ ಮುಡಿ ಮುಟ್ಟಿದವನು ಮೆಚ್ಚಿಕೊಳ್ಳುವೆ, ಅವನು ಮೆಚ್ಚಿಕೊಳ್ಳುವೆ. ಧರ್ಮದಿಗಳು ಕಟ್ಟಿದ ಮುಟ್ಟಿಕೊಳ್ಳುವೆ, ಹರಿಯ ಮುಟ್ಟಿಕೊಳ್ಳುವೆ. ಧರ್ಮದಿಗಳು ಕಟ್ಟಿದವನ್ನ ಕುಟ್ಟಿಕೊಳ್ಳುವೆ, ಹರಿಯ ಕುಟ್ಟಿಕೊಳ್ಳುವೆ. ತುಂಬ ಕಮ್ಮುವೆ, ಮರಣ ಬಲಿಸದ ಧರ್ಮವೀರನು ಬಿಡುವನೆ. ರಣನವನ ರಕ್ತವ ಬಾಡಿ ಬಿಡುವನೆ. ರಣನವನ ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ ಸಹೋದರ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮನಂದನು ನಮಗಿರಿಯುವನು. ಪಾಂಚಾಲಿ, ಇಂತಹ ಪ್ರಚೋದನ ನುಡಿಗಳಿಂದ ಆಗುವ ಪ್ರಯೋಜನವೇನು? ನಾನು ನಿಮ್ಮನದ ಸಮಯ ವಿದ್ಯಂತರಿತೆಯ ದಾರೋಣಿ ಕೇತಕ್ಕೆ ಇದು ಗುಡವು. ಮಾನು ನಿಮ್ಮನದ ಸಮಯ ವಿಜೇತಕ್ಕೆ ಸಮಯ ವಿದ್ಯಂತರಿತೆಯ ದಾರೋಣಿ ಕೇತಕ್ಕೆ ಇದು ಗುಡವು. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾಂತಿಯೋ ಧರ್ಮಜ ನೆಮ್ಮಯ ನಿರ್ಮಲ ಭ್ರಾಂತಿಯು ಮಿಗಿರುವುದನುಚಿತ ಪರಿಕಿಸದೆ ನುಡಿಯ. ಇರುವುದನುಚಿತ ಪರಿಕಿಸದೆ ನುಡಿಯೇ ಸಖಿಪದು ಮಾನದನು ತಾಪವಾತಾರ. ಸಖಿಪದು ಮಾನದನು ತಾಪವತರುಣಿ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲರು ಕೊರಗುವ ಪರಿಯ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯ ಕೊರಗುವ ಪರಿಯ. ಸಾರ ಸಾಕಿನಿ ಅರಿಯದ ಈ ಪರಿ, ಸಾರ ಸಾಕಿನಿ ಅರಿಯದ ಈ ಏಕೆಂತ ನೀಗಿಂತು ವಿಕೋಪ ಕೊಡುವೆ. ಏಕೆಂತ ನೀಗಿಂತು ವಿಕೋಪ ಕೊಡುವೆ. ಮಾನು ನಿಮ್ಮನದ ವೇದನೆ ನೀಗಿಸ ಸಮಯ ವಿಜಂತರಿತೆಯ ತರುಣಿ ಏಕಕ್ಕೆ ಇದು ಗುಡವು. ಆದುದರಿಂದ ನಾವು ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಅರ್ಚಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ದ್ರೌಪದಿ, ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ ಪಾಂಚಾಲಿ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಪಾಂಚಾಲಿ, ಸಂಧಿಗಾಗಿ ನಾನು ಸರ್ವ ಪ್ರಯತ್ನವನ್ನು ಮಾಡುತ್ತಿರುವನು ದೇವಿ. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗ ಕಳಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ಜೈ 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 ಯದುಪತಿ, ಜೈ ಜೈ ಯದುಪತಿ. ಸಂಧಿಯ ಫಲಾಫಲ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೋರ್ಸ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಿಯ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡುತ್ತಾ ಇತ್ತಲೇ ಬರ್ತಿರೋರು. ಪಾಂಡಪುತ್ರವನ್ನು ಸ್ವೀಕರಿಸು ಪರಮಾತ್ಮ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ವಾಸುದೇವ, ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ.
ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ವಿಧವಾಗಿ ಉಪಚರಿಸಿದರು. ಮುಂದೇನಾಯಿತು ಪರಮಾತ್ಮ? ಸಂಧಿಯು ವಿಚಾರವೂ ನಡೆಯಿತು. ಓಹೋ, ನಡೆಯಿತೆ. ನನಗೆ ನಿಲ್ಲಿರುವ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾವು ನಡೀತೇನೆ. ಶಾಂತರಾಗಿ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದೊಳಗೆ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪಾಂಚಾಲಿ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನೀನು ತೊಳೆಯ ರುಕ್ಮಿಣಿಪತಿ ಒಂಚು ಮಾಡಿ ಸಂಚು ಹಾಕಿ ಕಿತ್ತೆನ್ನೆಬ್ಬಿಸುವ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿತ್ತು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನ್ನು ಬಳೆ ತೊಟ್ಟನು. ಈ ಸಂದರಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಅವಣಿಸುತ್ತೀರಿಯ? ಯೋಧವಾಗ್ನಿ, ಈ ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸೂರ್ಯನ ಸಂದೋಷ ನಡೆದೆ ಈ ಪ್ರಚಂಡ ಅಭಿಮತಿಗೆ ಅದೆಂತಹ ಸಂಬಂಧವಿರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಕೌರವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೇ ಒಪ್ಪಿದರು. ಆ ದುರ್ಯೋಧನನು ಸಹ ಒಪ್ಪಿದನು. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಯಿತು. ಅದೊಂದು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಕುಂದಿಸಿರಿ. ಅದರಲ್ಲಿಯೂ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯೋಗ್ರಸೇನಿ, ನೀನು ನಿರಾಶನಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿ ಹಿಡಂಬಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪನು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಓ ದುರ್ಯೋಧನ ಸಂದೇಶ, ದುರ್ಯೋಧನ ಸಂದೇಶ. ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾರದು ಕೃಷ್ಣ. ಏನು ಆ ಸಂದೇಶ ಕೃಷ್ಣ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿ ಹೀಗೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಲ್ಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ? ನಿನ್ನ ಗದೆಯನ್ನು ದೂರವಾಗಿಡು. ನನ್ನ ಬಳಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನಪೇಕ್ಷೆಯಂತೆ ಕುಳಿತುಕೊಳ್ಳೋನು. ಈಗಲಾದರೂ ಹೇಳು. ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದೆ. ಅದು ಕ್ಷಣಕಾಲ ಮಾತ್ರ. ಭೀಮಸೇನ, ಬಿಡಯ್ಯ ಗದೆಯನ್ನು. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ ಸಹೋದರಿ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ಪಂಡಿತೆಯಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ
ಎಂದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಒಪ್ಪಿಸಿಕೊಳ್ಳುವುದಿಲ್ಲವೇ ಸ್ವಾಮಿ? ಇಲ್ಲ ಬಂಧಿಸಲೇ? ಬೇಡ ಬರವ. ಒಪ್ಪಿಸಿಕೊಳ್ಳುವುದಿಲ್ಲವೇ? ಇಲ್ಲ. ಈಗ ಕೇಳಿರಿ ಎಲ್ಲರೂ. ಈ ದಿನ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಮ್ಮನ್ನು ಸತ್ತಿದ್ದಾರೆ ಯಾರು? ಯಾರು? ಇನ್ನಾರು? ಯಾರು ಆ ದುರಾತ್ಮರು? ಹಾ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನು ಈ ಕೃತ್ಯವೆಸಗಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರಂಕಾರವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯವಾರಿಯನ್ನು ಆ ಕೌರವರು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಬೇರೆ ಉತ್ತರದ ಪ್ರಶ್ನೆ ಇಲ್ಲ. ಅಣ್ಣ ಭೀಮಸೇನ, ಹೇಳುವನ್ನು ಸಹನೆಯಿಂದ ಕೇಳು. ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸೆತ್ತಿಸ ಆ ದುರಹಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರ ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಉಳಿದಿರುವುದು ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನೀವು ಯುದ್ಧವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ರತಿಕರ ವೀರಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ನಮ್ಮ ಗುಳಿದುವಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೊಂದು. ಪರಮಾತ್ಮ, ಈ ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡುವನೆಂದು ಕೊನೆಗೆ ಲಭಿಸಿದ್ದು ಈ ಯುದ್ಧವೇ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಪರಮಾತ್ಮ, ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಈಗ ಕೇಳಿ, ಗುಡಿಗಿ ಗುಡಿಗಿ ಈ ಭೂಮಿ ನದಿಗೆ ನದಿಗೆ ಈಗ ಕೇಳಿದ್ರಿ ಭೀಮನ ಪ್ರತಿಜ್ಞೆಯನ್ನು. ನಾನು ಆಯುಧವನ್ನು ಸಿದ್ಧವಾಗಿದೆ. ನನ್ನ ತಾಯಿ ಕುಂದಿದೇವಿ ಸ್ತನ್ಯಪಾನ ಮಾಡಿ ಸತ್ಯವಾಗಿದ್ದಾನೆ. ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಅಸ್ಥಿರಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಗೋಡೆಯಲ್ಲಿ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜಮುಖವನ್ನು ಕೆತ್ತಿ ಕಾಪಾಡಿಸಿ ಈ ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತ
ರಕ್ತದಿಂದ ಈ ದ್ರೌಪದಿ ನಿರ್ಮೂಲ ಕಟ್ಟಿಸ್ತೇನೆ. ಕ್ಯಾಮ್ರಾ ಹೊಡೆದ್ರೆ ಅಂತ ಹೇಳಿ. ನನ್ನ ಪ್ರತಿಜ್ಞೆ ಭಂಗವಾದರೆ ಅತೀ ಭಯಂಕರ ನರಕವೇ ಪ್ರಾಪ್ತಿ ಹೋಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದ ಹಾಕಿ. ಶಬ್ದಾಶ್ರದಮಹಾರೂಢಂ ಪ್ರಚಂಡಂ ಕಶ್ಯಪದ್ಮಜಂ ಶ್ವೇತಪದ್ಮಾದರಂ ದೇವಂ तं ಸೂರ್ಯಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ ಅರಿಯಲಾರದ ಘೋರಸಂ ದೇಗದಾದಿಯೊಲ್ ಮುಳುಗಿದೆ ನಾ ಅರಿಯಲಾರದ ಘೋರಸಂ ದೇಗದಾದಿಯೊಲ್ ಮುಳುಗಿದೆ ನಾ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಬಂಧು ಬಾಂಧವರೆಂಬ ಭಾಷೆಗೆ ನೊಂದು ಸಿಲುಕಿದೆ ಇಂದು ತಾಪದಿ ಬಂಧು ಬಾಂಧವರೆಂಬ ಭಾಷೆಗೆ ನೊಂದು ಸಿಲುಕಿದೆ ಇಂದು ತಾಪದಿ ಈಗಿಸೋ ಸೋದನಯೊಗೈಯಲಿ ನೀಗಿಸೋ ಸೋದನಯೊಗೈಯಲಿ ಶಾಂತಿ ನೀಡೋ ಸಾಮಲಾಂಗ ಶಾಂತಿ ನೀಡೋ ಸಾಮಲಾಂಗ ಅರಿಯಲಾರದ ಘೋರಸಂ ದೇಗದಾಬ್ದಿಯೊಲ್ ಮುಳುಗಿದೆ ನಾ ಅರಿಯಲಾರದ ಘೋರ ಸಂದೇಗ ಭಾಸ್ಕರ 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 ಸೂರ್ಯದೇವ, ನನ್ನನ್ನು ಉದ್ಧರಿಸಿ ಕಾಪಾಡು ಕಾಪಾಡು ದೇವ. ಕರ್ಣ, ಮಗು ಕರ್ಣ, ಯಾರದು? ನನ್ನ ಏಕಾಗ್ರೆಯನ್ನು ಭಂಗಪಡಿಸಿದವರು ಯಾರು? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ಯಾರು? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ? ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇದು ನಮಸ್ಕರಿಸುವ ತಾಯಿ. ಕೀರ್ತಿಶಾಲಿಯಾಗು ಪುತ್ರ. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಬಹುದಿನದ ಬಯಕೆ ಅಮ್ಮ ಪಾಲಿಸಿದಮ್ಮ, ಬಯಸಿದ ದರುಶನವು ಲಭಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ, ಫಲಿಸಿದ ದರುಶನವು ಲಭಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ,
ಕರುಣಯ್ಯ ತೋರದೆ ಕುವರನ ಪೋರದೆ ಕರುಣಯ್ಯ ತೋರದೆ ಕುವರನ ಪೋರದೆ ಎಂದಿಗೆ ಈ ಋಣವ ತೀರಿಸಲಮ್ಮ ಅಮ್ಮ ಎಂದಿಗೆ ಈ ಋಣವ ತೀರಿಸಲಮ್ಮ ಜನಿಸಿದ ಮರುಚನವೇ ಜಲ ಕೆಸದೆಯಂತೆ ಅಮ್ಮ 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 ಜನಿಸಿದ ಮರುಚನವೇ ಜಲ ಕೆಸದೆಯಂತೆ ಜನಿಸಿದ ಮರುಚನವೇ ಜಲ ಕೆಸದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಅರಿಯೇ ಬಾ ಮಗುವಮ್ಮ ನಾನಾಗ ಏನೊಂದನು ಅರಿಯೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಅಪ್ಞವೆನ್ನಿಸಿ ಜೀವವ ತೊರೆದೆ ಅಮ್ಮ ಅಕನ್ಯಾವೆನಿಸಿ ಜೀವವ ತೊರೆದೆ ಜನಿಸಿದ ಮರುಚನವೇ ಜಲ ಕೆಸದೆ ಎಂದೇ ನಾ ಮಾಡಿದ ಪರಾಧ ಏನದು ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗುವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ ನಾನು ಮಾಡಿದ ಅಪರಾಧವೇನು ಅಮ್ಮ ಈ ಪಾಪಿಯ ದೇಹವನ್ನು
ಅಲ್ಲಿದ್ದ ಚಲಚರ ಪ್ರಾಣಿಗಳು ತಿನ್ನದೇ ಬಿಟ್ಟು ಬಿಟ್ಟವೆ ಅಮ್ಮ, ತಿನ್ನದೇ ಬಿಟ್ಟು ಬಿಟ್ಟವೆ. ಕಾಡಿನಲ್ಲಿ ಇರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಬಹು ಮಂದನೆಯಿಂದ ಸಾಕಿ ಸಲಗುವು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ, ನೀಚ, ಏನ ಕೊಳದವರೆಂದು ಈ ಆಡಿಸುತ್ತಿರುವಾಗ ಇದು ಎಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಿದ್ದೆ, ಏಕಮ್ಮ ಸುಮ್ಮನಿದ್ದೆ, ಏಕಮ್ಮ ಸುಮ್ಮನಿದ್ದೆ. ಅಮ್ಮ ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪ್ತಿಗಿಂತಲೂ ಕಡೆಯಾಗುವೆನು. ನಾನು ಅದ ಭಾಗ್ಯ. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ?
ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಅಮ್ಮ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಅದೆಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ಅಮ್ಮ, ನಾನು ಆದ ಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕಮ್ಮ? ಎಂತಿಲ್ಲ ಬರಬೇಕು. ಕುಮಾರ, ಆದದ್ದು ಆಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳುವಂತೆ ಬಾ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರವರೆಗೂ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ. ಕುಮಾರ, ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು, ಸೌಭ್ರಾತೃ ದಾನ ಮಾಡು ಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಆ ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಗೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಗೌರವೇಶ್ವರನ್ನು ತೊರೆದರೆ ಪರಮ ಪಾತ್ರೆಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಗರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಯುದ್ಧ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಉಳಿಸುವುದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ಕುಮಾರ, ಅಮ್ಮ, ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯಭಾರ ಮಾಡುವುದನ್ನು ನಾನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿ ಇರಲೇ ಇಲ್ಲ. ಇದರಲ್ಲಿ ನನ್ನ ತಪ್ಪೇನಿರುವುದು ತಾಯಿ? ಕರ್ಣ, ಅಲ್ಲದೆ ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲೆಂದು ತಾಯಿ ಚಿಂತೆಯನ್ನು ಬಿಡುತ್ತಾಯಿ. ಕುಮಾರ, ಅಮ್ಮ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷ ಬಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ? ಕುಮಾರ, ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾನ್ಮುಖ ನಾವು ಕರ್ಣ. ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷ ಇರುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹೋರಾಡುವೆನು. ಉಳಿದಿದು ದೈವ ಇಚ್ಛೆ. ಅಮ್ಮ ಕುಮಾರ, ಆತನಿಗೆ ನನ್ನಲ್ಲಿ ಇರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಮಗು ಮಂದನೆಯಿಂದ ಸಾಕಿ ಸಲಗಿ ಅಂಗರಾಜ್ಯವನ್ನು ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣನಂತೆ ಹೃದಯದ ಸಕ್ಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಪ್ರಾರಂಭಿಸಿರುವಾಗ ಇಂಥಗಳ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಗೌರವೇಶ್ವರನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತಾ ಆಗಲಾರದು. ಯುದ್ಧದಿಂದ ಪರನ್ಮುಖನಾಗಲಾರೇ ತಾಯಿ. ಅಮ್ಮ, ನಾಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನಗೆ ಎದುರಾದ್ರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸು ಕರ್ಣ. ಅಮ್ಮ, ಆಗಬಹುದು ತಾಯಿ, ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು ನಾನು ಕಣ್ಣೆತ್ತಿ ಸಹ ನೋಡುವುದಿಲ್ಲ. ನಿಜವೇ ಮಗನೇ? ನಿಜ ತಾಯಿ. 1000 ಆನೆ ಬಲವುಳ್ಳ ಭೀಮಸೇನನು
ತನ್ನ ಗೆದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರು. ಕುಮಾರ, ನಾನು ಆತನ ಮೇಲೆ ಕೈ ಮಾಡುವಿಲ್ಲ ತಾಯಿ. ಇನ್ನು ನಕುಲ ಸಗಾದೇವರಿಗೆ ನಾನು ಎಂದೂ ಕೇಡನ್ನೂ ಬಯಸುವುದಿಲ್ಲ. ಆದರೆ ನನ್ನ ಪರಮ ವೈರಿ ಪಾರ್ಥನನ್ನ ಮಾತ್ರ ಉಳಿಸಲಾರೆ. ಏನೆಂದೆ ಮಗನೇ? ಹೌದು ತಾಯಿ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಗೌರವೇಶ್ವರನು ಸಂತೋಷ ಪಟ್ಟರೆ ಆಗ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು ತಾಯಿ. ನೀನು ಚಿಂತೆಯನ್ನು ಬಿಡು ತಾಯಿ. ಅರ್ಜುನನ ಮೇಲೆ ಏಕೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಮಗನೇ, ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಕೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯ ಮಗನೇ? ಅಮ್ಮ, ಈ ಕರ್ಣನು ಹಂತಕ ನಿನ್ನದೊಂದು ಮಾತನ್ನು ನಡೆಸಲಾರದ ಪಾಪಿ ಎಂದು ಭಾವಿಸಿದೆ ತಾಯಿ. ಕುಮಾರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಡಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧದಲ್ಲಿ ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ಅಮ್ಮ, ನಾಳಿನ ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಮಾಡುವನ್ನು ಪುನಃ ಸುಯೋಧನ, ಈಗ ನೀನು ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ ಪಾಲಕರೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿ ಗೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ದೊಡಬೇಡವೆಂದು ವಾಗ್ದಾನ ಪಡೆದನು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ನಾನು ಮಡಿವನು. ಉಳಿದಿದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯುಲ್ ಕರ್ಮಗಾತಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಜನನಿ ಅಮ್ಮ, ಸಂದೇಹವ ಬಿಡುವಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಅಮ್ಮ, ತಾಯಿ, ಹಿಡಿಯುವುದೊಂದು ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದು ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಭೂಮಿಯು ಬಿರಿದು ನಿಲ್ಲಲಿ. ಅಮ್ಮ,
ಬರಲಿ, ಈ ಭೂಮಿಯು ಬಿರಿದು ನಿಲ್ಲಲಿ. ನಾನೇ ಸತ್ಯವಮ್ಮ, ನಾನೇ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತ್ತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು. ಕರ್ಣ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಏನು ಹೇಳು ಮಗನೇ. ಅಮ್ಮ, ಎತ್ತ ತಾಯಿಯ ದರ್ಶನವು ಇಂದಿಗಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಕರ್ಣ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಅಮ್ಮ, ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಅಮ್ಮ, ದೈವವಶ ಈ ಯುದ್ಧದಲ್ಲಿ ನಾನು ಏನಾದರೂ ಮೃತಪಟ್ಟರೆ ಅಮ್ಮ, ಸತ್ಯಸಂಧಾನನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವನು ತಾಯಿಯೇ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದ್ರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ದೈವಾನುಕೂಲ ಇಲ್ಲದವರು ಬದುಕಿದರು ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಗರೋ ದೇವ ಅರಿಯಲು ಸಾಧ್ಯವೋ? ವಿಧಿ ನಿನ್ನ ಮಾಯೆಯ, ತಿಳಿದವ ಯಾರಿಗರೋ ದೇವ ಅರಿಯಲು ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾರಿಗರೇ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾರಿಗರೇ? ಹೋಗವಿದ್ದರು ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನ
ಮಾಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ್ಯಾರೋ ಇದು ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವ ಅರಿಯಲು ಸಾಧ್ಯವೋ. ಶ್ರೀಹರಿ ಶ್ರೀಹರಿ ವಿಜಯ ಸೂರ್ಯನು ಉದಯಿಸಿದಂತೆ ಭಾವಿಸಿದನು. ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುಂಧಾರಿಯಾಗಿ ನಿಂತಿರುವನು. ಅವನನ್ನು ಭೇದಿಸಿ ಜಯಿಸತಕ್ಕವರು ಯಾರ್ಯಾರು? ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು ಅಗ್ರಜ. ಭೀಮಸೇನ, ಕೃಷ್ಣಾರ್ಜುನರಲ್ಲಿದ್ದಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾಶದಲ್ಲಿ ಸಮತ್ಮತ್ತರೊಡನೆ ಕಾದಾಡುತ್ತಿರುವರು. ಅವರು ಈಗ ಶೀಘ್ರವೇ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಹಾಗಾದ್ರೆ ಇದರ ಉಪಾಯವೇನು ಭೀಮ? ಜಾಗೃತಿಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ ಅಗ್ರಜ. ಬಾಪು, ನಿಮ್ಮ ಕೈಲಿ ಗದೆ ಇರುವಾಗ ಅಪ್ಪ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಈ ಪಾಂಡವರಿಗೆ ಅಪಾಯವೇ ದೊಡ್ಡಪ್ಪ? ಒಪ್ಪು ಅಭಿಮನ್ಯು, ಒಪ್ಪು. ನಾನು ಆಯುವನ್ನು ಬೆಳೆಸಲು ಕಲಿತಿರುವೆನು. ಅದಕ್ಕಾಗಿಯೇ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ಬಂದಿರುವೆ ದೊಡ್ಡಪ್ಪ. ಒಪ್ಪು ಅಭಿಮನ್ಯು, ಒಪ್ಪು. ನೀನು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ ಅಭಿಮನ್ಯು, ಈ ಕೆಲಸ ನಿನ್ನಿಂದ ಆಗತಕ್ಕದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆ. ಆದರೆ ಈ ದೇಹವು ಚಿಕ್ಕದಿರುವುದು, ಅದರೊಳಗಿರುವ ಜೀವದಂತೂ ದೊಡ್ಡದು. ಈಗ ನನಗೆ ಅವಕಾಶ ದೊರೆತಿದೆ. ಅದನ್ನು ವ್ಯರ್ಥ ಮಾಡಬೇಡಿ. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಆಗ ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ನೀವೇ ತಿಳಿದಿರಿ. ಭೀಮಸೇನ, ನಿನ್ನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಯಾವ ಸೈನ್ಯವ ಸಮೇತ ತೆಗೆದುಕೊಂಡು ಹೋಗಿ ಅಭಿಮನಿಗೆ ಸಾಕನಾಗಿ ನಿಲ್ಲುವು. ಅಭಿಮನಿ ವ್ಯೂಹವನ್ನು ಬೇಯಿಸಿ ನೋಡದೆ
ನಾವು ಎಲ್ಲರೂ ಒಳಗೆ ನುಗ್ಗಿ ಅವರನ್ನು ಭಿನ್ನ ಭಿನ್ನವನ್ನು ಆಗಿ ಮಾಡಿಬಿಡುವರು. ನೀವು ಅನುಚಿತವಾಗಿ ಗೊಂದಲಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಇದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆಯಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಧನಂಜಯ ಪ್ರಾಣ ಪದಕವು ಹಚ್ಚಿಳೆಯದೆ ಉಳಿಯಲಿ. ಕುಮಾರ ಅಭಿಮನ್ಯು, ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ಹೋಗಿಪ್ಪ ಕುಮಾರ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ವಸಂತ ಮಾಸದಿ ಹೊಸ ಆಗಮನದೊಳು ಮೂಡಿ ತಂಗಳಿಯಲ್ಲಿ ಸಂಗೀತ ತೇಲಿ ಸಂತೋಷ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ಕುಹು 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 ಎನ್ನುತ್ತಿದೆ ಕೋಗಿಲೆ. ಕುಹು 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 ಎನ್ನುತ್ತಿದೆ ಕೋಗಿಲೆ. ವಸಂತ ಮಾಸದಿ ಹೊಸ ರಾಗಮನದೊಳು ಮೂಡಿ ತಂಗಳಿಯಲ್ಲಿ ಸಂಗೀತ ತೇಲಿ ಸಂತೋಷ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ. ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ. ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ನಿಧಿಯೇ. ನಯನ ಕಣ್ಗೊಳಿಸುವ ನವಿಲವು ಗರಿಯೇ. ನಯನ ಕಣ್ಗೊಳಿಸುವ ನವಿಲವು ಗರಿಯೇ. ಕುಣಿಯುತ್ತವ ತಾಳಕ್ಕೆ ನಲಿಯುತ್ತವ ರಾಗ ಸ್ವರ ಗೀತೆ ಆಡುವ ನಲಿಯುತ್ತವ ಜಗೋ ಮರಸುವ ಬಾ ತುಮಪ್ಪ ಓ ರಾಣಿ. ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಗಾನ ಕೋಗಿಲೆ ನಿನಗೆ ಏನ ಹೇಳಲಿ. ಮುದ್ದು ಕೋಗಿಲೆ ನಿನಗೆ ಏನ ಹೇಳಲಿ. ಗಾನ ಕೋಗಿಲೆ ನಿನಗೆ ಏನ ಹೇಳಲಿ. ಮುದ್ದು ಕೋಗಿಲೆ ನಿನಗೆ ಏನ ಹೇಳಲಿ. ರಾಗ ಸಾಮ್ರಾಜ್ಯದ ರಾಣಿಯು ನೀನೆ
ರಾಗ ಸೌಂದರ್ಯಕ್ಕೆ ನಿನ್ನ ಆಭರಣ ನೀನೆ ಉಳಿಸಿದೆ ನಲಿಸಿದೆ ಆಡಿನಿಂದಲೇ ಉಳಿಸಿದೆ ನಲಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಕೆರಳಿದೆ ನಿನ್ನಯ ಕಾಲಿನಲ್ಲೇ ಗಲ್ ಗಲ್ ಎನ್ನುತ್ತ ನಲಿಯುತ್ತಿದೆ ಕೆರಳಿದೆ ನಿನ್ನಯ ಕಾಲಿನಲ್ಲೇ ಗಲ್ ಗಲ್ ಎನ್ನುತ್ತ ನಲಿಯುತ್ತಿದೆ ಆ ಗೆಜ್ಜೆನಾದಕ್ಕೆ ನಿನ್ನ ಮನದಲ್ಲಿ ಕುಣಿಯನು ಮದನ ನಾದಕ್ಕೆ ನಿನ್ನ ಮನದಲ್ಲಿ ಕುಣಿದನು ಮದನ ನಮ್ಮಯ ಸಂಗಮಕ್ಕೆ ಆ ಸದ್ದೆ ಜೋಪಾನ ಓ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಮುದ್ದು ಕೋಗಿಲೆ ನಿನಗೆ ಏನ ಹೇಳಲಿ ರಾಗ ಸಾಮ್ರಾಜ್ಯದ ರಾಣಿಯು ನೀನೆ ಮನ್ಮತ ಬೀರುವ ಸುಮಪಾನ ಎದೆಯಲ್ಲಿ ತನ ಬಿಗಾನ ಮನ್ಮತ ಬೀರುವ ಸುಮಪಾನ ಎದೆಯಲ್ಲಿ ತನ ಬಿಗಾನ ಈ ಪ್ರೇಮ ಪಂಚರನಲ್ಲೇ ಒಡಲಲ್ಲಿ ವಿರಾದ ಜ್ವಾಲೆ ಈ ಪ್ರೇಮ ಪಕ್ಷನಲ್ಲೇ ಒಡಲಲ್ಲಿ ವಿಹಾರ ಜೋಲೆ ನಮ್ಮಯ ಸಂಗಮಕ್ಕೆ ಆಡೋಣ ಉಯ್ಯಾಲೆ ಓ ಆ ಓ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಮುತ್ತು ಕೋಗಿಲೆ ನಿನಗೆ ಏನ ಹೇಳಲೆ ರಾಗ ಸಾಮ್ರಾಜ್ಯದ ರಾಣಿಯು ನೀನೆ ರಾಗ ಸೌಂದರ್ಯಕ್ಕೆ ನಿನ್ನ ಆಭರಣ ನೀನೆ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಉಳಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಮುದ್ದು ಉತ್ತರ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವೋ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ನಾದಮವೋ ನೀನೆ ವಸಂತ ನಾನೇ ಕೋಗಿಲೆ ನೀನೆ ಕೋಗಿಲೆ ನಾನೇ ವಸಂತ ಆ ಆ ಆ ಓ ಓ ಕೆರೆಯಿಂದ
ಜಾರಿ ಜಾರಿ ಜಲಪಾತವಾಗಿ ನಿರ್ಮಿಸಿ ಜಲಕನ್ಯೆಯ ರೂಪದೇ ನೀ ಬಂದರೆ ಕೆರೆಯಿಂದ ಜಾರಿ ಜಾರಿ ಜಲಪಾತವಾಗಿ ನಿರ್ಮಿಸಿ ಜಲಕನ್ಯೆಯ ರೂಪದೇ ನೀ ಬಂದರೆ ಆರೋಹಣವರೋಹಣ ಆಲಾಪನೆಯಾಗೆ ಆರೋಹಣವರೋಹಣ ಆಲಾಪನೆಯಾಗೆ ಸುಸ್ವರ ಸಂಗೀತದೇ ನಾದ ಮಧುರವಾಗೆ ಸುಸ್ವರ ಸಂಗೀತದೇ ನಾದ ಮಧುರವಾಗೆ ನಿನ್ನ ಸೇರಲು ನಾ ಬಳಿ ಬಂದರೆ ವಸಂತ ನಾದಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ನಾದಮವೋ ವಸಂತ ನಾದಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ನಾದಮವೋ ನೀನ ವಸಂತ ನಾನೇ ಕೋಗಿಲೆ ಆ ಆ ಆ ಓ ಓ ಓ ಅವ್ನು ಹಿಡಿಯೋ ಮಾತಾಡ ಮಂದಾರವೂ ವ್ಯವಾ ಸಿಂಧೂರ ರಾಣಿವಾ ಈ ಎನ್ನ ಪ್ರೇಮದ ಕುವರೇ ನನ್ನೊಲವೇ ಓಡಿವಾ ನನ್ನೊಲವೇ ಓಡಿವಾ ಈ ಥರ ನಿನ್ನ ಕಣ್ಣ ಕಮಲಗಳು ಮುಂಗುರುಳ ದುಂಬಿಗಳು ನಾಸಿಕವೋ ಸಂಪಿಗೆಯೋ ನೀ ನಗಲು ಬನವೋ ನಿನ್ನ ಕಣ್ಣ ಕಮಲಗಳು ನಾಸಿಕವೋ ಸಂಪಿಗೆಯೋ ನೀ ನಗಲು ಬನವೋ ಶೃಂಗಾರ ರಾಣಿ ನಿನ್ನ ಅಂದವೋ ಒಳ್ಳಿದ ಚಂದ ಉತ್ತರ ಶೃಂಗಾರ ರಾಣಿ ನಿನ್ನ ಅಂದವೋ ಒಳ್ಳಿಸ ಚಂದ ನಿನ್ನಂದಕ್ಕೆ ಸೋತೆನೋ ಹೃದಯ ರಾಣಿ ನಿನ್ನಂದಕ್ಕೆ ಸೋತೆನೋ ಹೃದಯ ರಾಣಿ ಮಂದಾರವೂ ವ್ಯವಾ ಸಿಂಧೂರ ರಾಣಿವಾ ಈ ಎಲ್ಲ ಪ್ರೇಮದ ಕುವರೇ ನನ್ನೊಲವೇ ಓಡಿವಾ ನನ್ನೊಲವೇ ಓಡಿವಾ ನಿನ್ನಂತರಂಗವಾ ನಾನೇನು ಬಲ್ಲೆನೋ ನಿಜ ಹೇಳು ಪ್ರೇಯಸೆ ನನ್ನೊಲವು ಬೇಡವೇ ನಿನ್ನಂತರಂಗವಾ ನಾನೇನು ಬಲ್ಲೆನೋ ನಿಜ ಹೇಳು ಪ್ರೇಯಸೆ ನನ್ನೊಲವು ಬೇಡವೇ ಬಾ ನನ್ನ ಪ್ರೇಮದ ರಸೆ ತೋಳಿಂದ ನನ್ನ ಬಳಸೆ ಬಾ ನನ್ನ ಪ್ರೇಮದ ರಸೆ ತೋಳಿಂದ ನಿನ್ನ ಬಳಸೆ ಆಲಿಂಗಿಸೋ ಪ್ರೇಮ
ಪ್ರೀತಿಸೋ ಹೃದಯ ರಾಣಿ ಆಲಿಂಗಿಸೋ ಪ್ರೀತಿಸೋ ಹೃದಯ ರಾಣಿ ಮಂದಾರವು ವ್ಯವಾ ಸಿಂಧೂರ ರಾಣಿ ಬಾ ನೀ ಎನ್ನ ಪ್ರೇಮದ ಕುವರೆ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಇನ್ನೊಂದು ಕಲಕ ಸಾಗಿ ವಿನೋದ ಸುರ ಜನನ ನಾಗಲ್ಲ ನೀವೆಲ್ಲ ಪ್ರೇಮಾಂಜನ 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 ಏಕಾಂಗಿಯಾಗಿ ಹೋಗಕ್ಕೆ ನಿಗನ ಕಾಣೆ ಏಕಾಂಗಿಯಾಗಿ ಹೋಗಕ್ಕೆ ನಿಗನ ಕಾಣೆ ಸಾಗಿ ವಿನೋದ ಸುರ ಜನನ ನಾಗಲ್ಲ ನೀವೆಲ್ಲ ಪ್ರೇಮಾಂಜನ 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 ಹಿರೇ ಜನೆ ತಾರೋತ ಕೋಮಲೆ ಆನಂದವ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಹಿರೇ ಜನೆ ಸ್ವಾಮಿನಿ ಕೋಪ ಕಾರುಣ್ಯ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಚಿಗ ನಾ ಹೋಗುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಚಿಗ ನಾ ಹೋಗುವೆ ಆ ವೀರಸತೆ ಆ ವೀರಸತೆ ಆ ವೀರಸತಿ ಎಂತೀಗ ರಾರಾಜಿಸೆ 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 ಹಿರೇ ಜನೆ ಕಾರುತ್ತ ಕೋಪವೇ ಆನಂದವ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಅನುರಾಗದ ನವರತಿಯಾಗಿ ಪ್ರೀತಿಸುವೆ ಅತಿ ಮೃದುವಾಗಿ ಅನುರಾಗದ ನವರತಿಯಾಗಿ ಪ್ರೀತಿಸುವೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿನ ಬೆಳಕಾಗಿ ನನ್ನಿ ಬಾಳಿನ ಬೆಳಕಾಗಿ ಬೆಳಗಿದೆ ಬಾಳಿನ ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ವಿಜಯ ವಿಜಯ ಜವದೊಳಿಸಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಕೃಪಾಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಮಹಾಕ್ರಾರಿ ಪಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಸಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ
ಅವಿತ ನಿವಸಯುತ ತುರುಗ ಗಜ ಸಹಿತ ವಿಭವ ಮುದಿತ ತುಯಿನ ರೋಚ ಕುಲ ಮಹಾಬಿನಿಖಿಲ ತುಹಿನ ರೋಚ ಕುಲ ಮಹಾಬಿನಿಖಿಲ ದೃಪ ಭರಿತ ಕುರು ವಿಷಯ ಪರಿಗಲಿತ ದೃಪವರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳಿಸಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಹತ್ತ ನೋಡು ಕೌರವೇಶ್ವರದ ಶಿಬಿರವನ್ನೇ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವರ ವೀರಸೊಂದು ಸಾರಿ ನೋಡುವೆನು. ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸುದೇವ. ನೀನಿಚ್ಛೆ ಅರ್ಜುನ. ಹತ್ತ ನೋಡು ಕೌರವೇಶ್ವರನ ಬಲ ಸಮೇತವಾದ ಪ್ರಚಂಡ ಚಂಡಮಾರುತದಂತೆ ಸೈನ್ಯವು ಉಲ್ಮಿನೆತ್ತಂತೆ ಕಾಣುತ್ತಿದೆ. ಇತ್ತ ನೋಡು ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ಆತನು ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮ ಕುರುಪಿತಮಹ, ಇದೋ ನಿನಗೆ ವಂದಿಸುವೆನು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಾರದನು. ಇದೇನು ಅರ್ಜುನ ಪತನವೇ ಇಲ್ಲ ಉತ್ತನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಿದೆ ಕೃಷ್ಣ? ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ. ಜರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು. ಜರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು. ಅತಿಥಿನ ನಾನಾದೆ ವತವ ತೋರಿಸು ಮುನ್ನ, ಅತಿಥಿನ ನಾನಾದೆ ವತವ ತೋರಿಸು ಮುನ್ನ. ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ. ಗುರು ಬಾಂಧವರ ಚಿರಚೇತಿಸನ, ಗುರು ಬಾಂಧವರ ಚಿರಚೇತಿಸನ. ಗುರು ಬಾಂಧವರ ಚಿರಚೇತಿಸನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದ. ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ ಕೃಷ್ಣ, ಸಮರದಿ ಸೆಣಸಾಡೆನ್ನ ಸೆಣಸಾಡೆನ್ನ ಸೆಣಸಾಡೆನ್ನ. ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜಾಲೆಯು ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಾನೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಈ ಗುರಿ ಹಿಂಸೆಯ ಕೈಯಾಕಲರನ್ನು ರಥವನ್ನು ಹಿಂದಿರಿಸುತ್ತೇವ. ಅರ್ಜುನ, ಇದೇನು ಇಂತಹ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೇನೆದೆ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣಾಚಾರ್ಯನು, ಅಸ್ತ್ರ ವಿದ್ಯೆ ಕಲಿಸಿಕೊಂಡ ಗುರು. ಇವರ ಮೇಲೆ ಬಾಣ ತೊಡಗುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಸ್ವಜನ ವಧೆಯನಿಗೆ ಸಮ್ಮತವಿಲ್ಲ ದೇವ. ಅರ್ಜುನ,
ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಹಾಗೆಯೇ ಭೀಷ್ಮ, ದ್ರೋಣರು, ನಾನು, ನೀನು ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರಿದೆ ನನ್ನ ಹೃದಯವು ಕಂಪಿಸ್ತೊಡಗುವುದು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿನಲ್ಲಿರಲಿ ಅರ್ಜುನ, ಇದು ಧರ್ಮಯುದ್ಧ. ನಿನ್ನೀ ಧರ್ಮದಿಂದ ನೀನು ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಮುನಿಸು, ಇಹದಲ್ಲಿ ಕೀರ್ತಿ ಎಂಬ ಪಟದಲ್ಲಿ ಸ್ವರ್ಗ ಪಡೆಯುವೆ. ಪರಮಾತ್ಮ, ನಿನ್ನೆ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಏ ಯೋಗೇಶ್ವರ, ಪರಮಾತ್ಮ, ಏ ಕರ್ಮಯೋಗಿ, ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಹಿಂದೆ ನಾವು ಅನೇಕ ಬಾರಿ ಜನಿಸಿರುವೆವು, ಅದು ನನಗೆ ನೆನಪಿರುವುದು, ನಿನಗೆ ನೆನಪಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನೀನು ಯಾರು? ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಖಂಡಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು, ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ಅದರಲ್ಲೊಂದಾಲಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಪರಮಾತ್ಮ, ನಿನ್ನೆ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಏ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ದಾರುಣ ಮಾಡಿ ನನ್ನನ್ನು ಕೃತಜ್ಞನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ತ ಮಾತ್ರಕ್ಕೆ ನೀನು ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿ ಗಳಿಸುವೆ. ಎಂತಹ ಭಯಾನಕ ರೂಪವಿದು! ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರ ಪ್ರಭು. ಏ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ದಾರುಣ ಮಾಡು. ಭಕ್ತ ಪರಾಧೀನ ನಿನ್ನ ಸುಮಧುರವಾದ ಮಂದಹಾಸವನ್ನು ತೋರಿಸು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ನಾರಾಯಣ ಹರಿ ಸೌರಿ ಮುರಾರಿ, ನೀನೇ ನನ್ನ ಪ್ರಾಣಸಕ. ನಾರಾಯಣ ಹರಿ ಸೌರಿ ಮುರಾರಿ, ನೀನೇ ನನ್ನ ಪ್ರಾಣಸಕ. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭು. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭುವೆ. ದಾರುಣ ಮಾಡು ಸೌಮ್ಯ ರೂಪವ, ದಾರುಣ ಮಾಡು ಸೌಮ್ಯ ರೂಪವ. ನಾರಾಯಣ ಹರಿ ಸೌರಿ ಮುರಾರಿ, ನೀನೇ ನನ್ನ ಪ್ರಾಣಸಕ. ಅಕ್ಷಿಗಳಿಂದ ವೀಕ್ಷಿಸಲಾರನು ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಅಕ್ಷಿಗಳಿಂದ ವೀಕ್ಷಿಸಲಾರನು ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು.
ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾತರನು ರಕ್ಷಿಸೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾತರನು ರಕ್ಷಿಸೋ. ಭಯವನ್ನು ಬಿಡ ಪ್ರಾಣಶಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಆಜ್ಞೆ ಮಾಧವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಮಧರ್ಮಸ್ಯ ತದಾತ್ಮನಂ ಸೃಜಮ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಪೂರ್ಣರಾರಿ ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ ಜೈ ಜಯ 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 ಶ್ರೀ ಹರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಸೌಂದರ್ಯ ಜಯ ಮಂಗಳದಾಯಕ ಹರಿಯೇ. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ಹಿಂಜ ಹಿಮಾಚಲ ಯಮುನಾ ಗಂಗಾ ದ್ರಾವಿಡ ಉತ್ಕಲ ಬಂಗ ತವ ಶುಭ ಆದಿಶ ಭಾಗೆ ತವ ಶುಭ ಆದಿಶ ಜಾಗೆ जागे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. बोलो भारत माता की बोलो भारत माता की श्री श्री शनेश्वर स्वामी श्री ओम शक्ति कृपा देवी नाटक मंडली की श्री श्री शनेश्वर स्वामी श्री ओम शक्ति कृपा नाटक मंडली की. ಏನೇ ಬರಲಿ